ಬೆಂಗಳೂರಲ್ಲಿ ಭಾರಿ ಮಳೆ ಅವಾಂತರ HSR ಲೇಔಟ್ನಲ್ಲೂ ಕೂಡ ಮಳೆಯಿಂದ ಸಮಸ್ಯೆ ಉಂಟಾಗಿದೆ. 7-8 ವರ್ಷದಿಂದಲೂ ಕೂಡ ನಮ್ಮ ಕ್ಷೇತ್ರದಲ್ಲಿ ಸಮಸ್ಯೆ ಇರಲಿಲ್ಲ, ಈಗ ಸಮಸ್ಯೆ ಆಗಿದೆ ಅಂತ ಆ ಕ್ಷೇತ್ರವನ್ನು ಪ್ರತಿನಿಧಿಸುವ ಶಾಸಕ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆ ಕೊಟ್ಟಿದ್ದಾರೆ. ವಿಶ್ವ ಬ್ಯಾಂಕಿನಿಂದ ಹಣವನ್ನು ಪಡೆದು ಕಾಮಗಾರಿ ನಡೆಸ್ತಾ ಇದ್ದೇವೆ. 1 ಗಂಟೆಯಲ್ಲಿ ಭಾರಿ ಮಳೆಯಾದ ಕಾರಣ ಸಮಸ್ಯೆ ಆಗಿದೆ. ಪ್ರಕೃತಿ ವಿಕೋಪದ ಮುಂದೆ ಯಾರೂ ಏನೂ ಮಾಡೋಕ್ಕೆ ಆಗೋದಿಲ್ಲ ಅಂತ ಹೇಳಿ ಅಸಹಾಯಕತೆಯನ್ನು ವ್ಯಕ್ತಪಡಿಸಿದ್ದಾರೆ ಸಚಿವರು. ವಿಪಕ್ಷಗಳು ಆಡಳಿತದಲ್ಲಿದ್ದಾಗ ನಮ್ಮ ಕೆಲಸವನ್ನು ಮುಂದುವರಿಸಬೇಕಾಗಿತ್ತು, ಅವ್ರ ಕೆಲಸ ಮುಂದುವರಿಸಲಿಲ್ಲ, ಈಗ ನಾವು ಮುಂದುವರಿಸಿದ್ದೇವೆ ಅಂತ ಬೆಂಗಳೂರಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆ ಕೊಟ್ಟಿದ್ದಾರೆ. ಈಗ ಬೆಂಗಳೂರಲ್ಲಿ ಒಂದು 100 ಸ್ಥಳಗಳಿದೆ. ಆ 100 ಸ್ಥಳಗಳಲ್ಲಿ 90 ಮಿಲಿಮೀಟರ್ಗಿಂತಲೂ ಜಾಸ್ತಿ ಮಳೆ ಒಂದೇ ಗಂಟೆಯಲ್ಲಿ ಆಗಿಬಿಟ್ರೆ ಆ 100 ಕ್ರಿಟಿಕಲ್ ಪಾಯಿಂಟ್ಸ್ ಅಂತ ಹೇಳ್ಬೋದು, ಅಲ್ಲಿ ಫ್ಲಡ್ಸ್ ಆಗುತ್ತೆ. ನಿನ್ನೆ ರಾತ್ರಿ 132 ಮಿಲಿಮೀಟರ್ ಮಳೆ ಬಿದ್ದಿದೆ. ಅದರಲ್ಲೂ ಬೆಂಗಳೂರು ದಕ್ಷಿಣದಲ್ಲಿ ಜಾಸ್ತಿ ಬಿದ್ದಿದೆ. ನಮ್ಮ ಕ್ಷೇತ್ರದಲ್ಲಿ 5-6 ವರ್ಷದಿಂದ ನಮ್ಗೆ ಯಾವ ಸಮಸ್ಯೆನೂ ಇರಲಿಲ್ಲ. ಈ ಸಲ ಮಳೆ ಜಾಸ್ತಿ ಆಗಿದ್ದರಿಂದ ನಮ್ಮಲ್ಲಿ ಸ್ವಲ್ಪ ತೊಂದರೆ ಆಯಿತು. ಕಾರಣ ಏನು ಅಂದರೆ, ಒಂದು ಮೆಜೆಸ್ಟಿಕ್ಕಿಂದ ಕೆಂಪಾಂಬುದಿ ಕೆರೆಯಿಂದ ಪ್ರಾರಂಭ ಆದರೆ ಆ ನೀರು ಬೆಳ್ಳಂಡೂರಿಗೆ ಬರುತ್ತೆ. ಮತ್ತು ಈ ಕಡೆ ಮೀನಾಕ್ಷಿ ಟೆಂಪಲ್ ಇದೆಯಲ್ಲ, ಅಲ್ಲಿಂದ ಬರುತ್ತಲ್ಲ ಸ್ಟಾರ್ಮ್ ಡ್ರೈನ್, ಮಡಿವಾಳ ಕೆರೆ ಮೇಲೆ 7 ಕೆರೆಗಳ ನೀರು ಬರುತ್ತೆ. ಆಮೇಲೆ BDOದವರು ಒಂದು ಬಂಡ್ ಹಾಕ್ಬಿಟ್ಟಿದ್ರು. ಈ 2 ಸ್ಟಾರ್ಮ್ ಡ್ರೈನು, ಒಂದು ಡಬಲ್ ರೋಡ್ದು, ಇನ್ನೊಂದು ಮಡಿವಾಳ ಕಡೆಯಿಂದ ಬರೋದು, 2 ನೀರು ಬೆಳ್ಳಂಡೂರು ಕೆರೆಗೆ ಹೋಗಬಾರ್ದು ಅಂತ ಬಂಡ್ ಹಾಕಿ ಚಿಕ್ಕ ನಾಲೆ ಮಾಡಿದ್ರು. ಅದು ಸಾಕಾಗಲಿಲ್ಲ. ಅದರಿಂದ ನಮ್ಗೆ ಸ್ವಲ್ಪ ತೊಂದರೆ ಆಯಿತು. ಬೆಳಿಗ್ಗೆ ಅದನ್ನು ಹೊಡೆದಾಕಿದ್ದೀವಿ, ನಮ್ಮ ಇಂಜಿನಿಯರ್ಸ್ ಹೋಗಿ ಹೊಡೆದಾಕಿದ್ದಾರೆ. ಮತ್ತು ನಮ್ಮಲ್ಲಿ 7-8 ವರ್ಷದಿಂದ ಯಾವ ಸಮಸ್ಯೆನೂ ಇರಲಿಲ್ಲ. ನಿನ್ನೆ ಸ್ವಲ್ಪ ತೊಂದರೆ ಆಗಿದೆ, ಇವತ್ತಾಗೋದಿಲ್ಲ. ಯಾಕೆಂದರೆ ಬಂಡ್ ಹೊಡೆದಾಕಿದ್ರಿಂದ ಸಮಸ್ಯೆ ಆಗಲ್ಲ. ಈಗ ಬೆಂಗಳೂರಲ್ಲಿ ಒಂದು 100 ಸ್ಥಳಗಳಿದೆ. ಆ 100 ಸ್ಥಳಗಳಲ್ಲಿ 90 ಮಿಲಿಮೀಟರ್ಗಿಂತಲೂ ಜಾಸ್ತಿ ಮಳೆ ಒಂದೇ ಗಂಟೆಯಲ್ಲಿ ಆಗಿಬಿಟ್ರೆ ಆ 100 ಕ್ರಿಟಿಕಲ್ ಪಾಯಿಂಟ್ಸ್ ಅಂತ ಹೇಳ್ಬೋದು, ಅಲ್ಲಿ ಫ್ಲಡ್ಸ್ ಆಗುತ್ತೆ. ನಿನ್ನೆ ರಾತ್ರಿ 132 ಮಿಲಿಮೀಟರ್ ಮಳೆ ಬಿದ್ದಿದೆ.